ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿ ಅವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ ಕಾರ್ಯಕ್ರಮ. ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಇದು ವಾರ್ನಿಂಗ್ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ದು, ಲೈಕ್ ಯಾರಿಗೆ ಅಂತ ನೀವ್ ಅನ್ಕೊಂತಿದ್ದೀರಾ? ನನ್ನ ಅದು ಹೇಳಿದ್ದು ಡೈರೆಕ್ಟ್ ಆಗಾದ್ರೂ ತಿಳ್ಕೊಬೋದು, ಇಂಡೈರೆಕ್ಟ್ ಆಗಾದ್ರೂ ತಿಳ್ಕೊಬೋದು. ಹೇಳಿದ್ದು ರಾಕಿಂಗ್ ಸ್ಟಾರ್ ಯಶ್, ಕಿಚ್ಚ ಸುದೀಪ್ ಮತ್ತೆ ದರ್ಶನ್ ಸರ್ ಅವ್ರಿಗೆ ಮಾತ್ರನೇ ಹೇಳಿದ್ದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಲೈಕ್ ಮೊನ್ನೆ ತಾನೇ ಒಂದು ಕನ್ನಡದ ಒಂದು ಇವೆಂಟ್ ಮಾಡಿದ್ರು, ಫಿಲಿಮ್ಸ್ ಫೆಸ್ಟಿವಲ್ ತರ ಕರ್ನಾಟಕದಲ್ಲಿ. ಪಕ್ಕದ ರಾಷ್ಟ್ರದ ಪ್ರಿಯಾ ಪ್ರಕಾಶ್ ಅಲ್ಲಿ ಒಬ್ಬ ಹೀರೋಯಿನ್ ಆಗಿರುವಂತ ಪ್ರಿಯಾ ಅವ್ರು ಬಂದ್ಬಿಟ್ಟು ಕನ್ನಡದಲ್ಲಿ ಮಾತಾಡ್ತಾರೆ, ತಮಿಳ್ ಹೀರೋಯಿನ್ ಅವರು. ಬಟ್ ಅವ್ರು ಕನ್ನಡ ನೋಡಿದ್ಮೇಲೆ ಸೀರಿಯಸ್ಲಿ ತುಂಬ ಖುಷಿ ಆಯ್ತು. ಅದಾದ್ಮೇಲೆ ಶಿವಣ್ಣ ಅವರು ಬಂದಿದ್ರು, ಇನ್ನು ರಮೇಶ್ ಅರವಿಂದ್ ಅವರು ಬಂದಿದ್ರು, ಈ ಥರ ಅವ್ರು ಬಂದಿದ್ರು. ಬಟ್ ಸೀನಿಯರ್ ನಟರೆಲ್ಲ ಬಂದಿದ್ರು. ಬಟ್ ಟಾಪ್, ನಮ್ಮ ಕರ್ನಾಟಕದಲ್ಲಿ ಟಾಪ್ ಅಂತ ಹೇಳಿದ್ರೆ ಇವ್ರು ಮೂವರೇ, ಈ ಮದಗಜಗಳು ಮೂರೇ. ಅವರೇ ಬಂದಿಲ್ಲ. ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದು ಸುದೀಪ್ ಅವ್ರಿಗೆ ಕ್ರಿಕೆಟ್ CCL ನಡೀತಿತ್ತು, ಸುದೀಪ್ ಅವರ ಟಾಕ್ಸಿಕ್ ಶೂಟಿಂಗಲ್ಲಿದ್ದಾರೆ. ದರ್ಶನ್ ಸರ್ ಆಲ್ಮೋಸ್ಟ್ ಶೂಟಿಂಗಲ್ಲೇ ಇದ್ದಾರೆ, ಡೆವಿಲ್ ಶೂಟಿಂಗಲ್ಲಿದ್ದಾರೆ, ಎಲ್ಲರಿಗೂ ಶೂಟಿಂಗಲ್ಲಿ ಇರ್ತಾರೆ. ಬಟ್ ಆ ಫೆಸ್ಟಿವಲ್ ಮಾಡಿರೋದೇ ನಮ್ಮ ಹೀರೋಯಿನ್ಸ್ಗೋಸ್ಕರ, ನಮ್ಮ ಕನ್ನಡ ಇಂಡಸ್ಟ್ರಿಗೋಸ್ಕರ ಅಂತ. ನೀವೇ ಬಂದು ಸಪೋರ್ಟ್ ಮಾಡಿಲ್ಲ, ಮತ್ತೆ ಬಂದ್ಬಿಟ್ಟು ಲೈಕ್ ಕನ್ನಡನ ಯಾರು ಸಪೋರ್ಟ್ ಮಾಡ್ತಿಲ್ಲ, ಫಿಲಿಮ್ಸ್ಗೆ ಯಾರು ಬರ್ತಿಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ಡಿ ಕೆ ಶಿವ್ ಅವ್ರು ಹೇಳಿದ್ದು ಲೈಕ್ 100% ಸತ್ಯ ಅಂತ ಹೇಳ್ಬೋದು. ಬಿಕಾಸ್ ಅವ್ರಿಗೋಸ್ಕರನೇ ಏನು ಇವೆಂಟ್ ಮಾಡಿದಾಗ ಅವರೇ ಬಂದು ಅದನ್ನು ಗ್ರೇಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಇನ್ನು ಅದು ಮಾಡಿ ಪ್ರಯೋಜನ ಏನು? ಅಷ್ಟು ಮಾತ್ರ ತೆಲುಗಲ್ಲಿ ಒಂದು ಇವೆಂಟ್ ಮಾಡಿದ್ದಿದ್ರೆ ಆಲ್ಮೋಸ್ಟ್ ಸೀನಿಯರ್ ಟು ಟೈರ್ 2 ಟೈರ್ 3 ಹೀರೋಸ್ ತನಕ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಆ ಇವೆಂಟಲ್ಲಿ ಇರ್ತಾಯಿದ್ರು. ನಮ್ಮ ಹೀರೋಗಳು ಒಂದು ಸ್ವಲ್ಪ ಥಿಂಕ್ ಮಾಡಬೇಕು. ಬಿಕಾಸ್ ಅವ್ರಿಗೆ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಬಂದರೆ ಹಂಗೆ ಆಡಿದ್ರೆ ಆಗಲ್ವಲ್ಲ. ಸ್ವಲ್ಪ ಸಪೋರ್ಟು ಮಾಡಬೇಕು. ಆ್ಯಂಡ್ ಫ್ಯೂ ಥಿಂಗ್ಸ್ ನಮ್ಮ ಇಂಟರ್ವ್ಯೂಸಲ್ಲೆಲ್ಲ ನಮ್ಮ ಜನ ಹೇಳೋ ಪ್ರಕಾರ, ಲೈಕ್ ಫಸ್ಟು ಒಂದು ಸ್ಟಾರ್ಡಮ್ ಬರೋಕ್ಕಿಂತ ಮುಂಚೆ ನಟರಾಜ್ಯೋತ್ಸವ ಆಗಿರಲಿ, ಈ ಥರ ಇವೆಂಟ್ಸ್ಗೆ ಕರೆದಾಗ ಹೀರೋಸ್ ಬರ್ತಿದ್ರು, ಬಟ್ ಈಗ ಬರ್ತಿಲ್ಲ ಅಂತ. ಹೌದು ಸರ್, ದೊಡ್ಡವರಾಗಿದ್ದಾರೆ, ನಾವೆಂತ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಬಿಟ್ಟು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.